ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ಜನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮತ್ತು ಕೆಲವರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಏನು ಭಯ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಸೇಫ್ ಅಥವಾ ಇಲ್ಲ. ಹೌದು, ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ದುಡ್ಡು 100% ಸೇಫ್. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿಗಳನ್ನ ಗವರ್ಮೆಂಟ್ ಸೆಕ್ಯೂರಿಟಿ ಬೋರ್ಡ್ ರೆಗ್ಯುಲೇಟ್ ಮಾಡುತ್ತೆ. ಅದೇ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಕೆಲಸ ಇನ್ವೆಸ್ಟರ್ಸ್ಗಳನ್ನ ಕಾಪಾಡೋದು. ಸೊ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇಡೀ ಇದುವರೆಗೆ ಯಾವ ಮ್ಯೂಚುವಲ್ ಫಂಡ್ ಕಂಪನಿ ದುಡ್ಡು ತಗೊಂಡು ಹೋಗಿರೋ ಹಿಸ್ಟ್ರಿ ಇಲ್ಲ. ಸೊ ಮ್ಯೂಚುವಲ್ ಫಂಡ್ 100% ಸೇಫ್. ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ರೆ ಲೈಕ್ ಝೀರೋಡಾ ಆ್ಯಪ್ ಅಲ್ಲಿ ಮಾಡಬಹುದು, ಏಂಜಲ್ ಒನ್ ಆ್ಯಪ್ ಅಲ್ಲಿ ಮಾಡಬಹುದು, ಮತ್ತೆ ಗ್ರೋ ಆ್ಯಪ್ ಅಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮತ್ತೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡುವಾಗ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿ. ಯಾಕೆ ಅಂದ್ರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳನ್ನ ಆಯ್ಕೆ ಮಾಡಲು ಮುಖ್ಯ ಕಾರಣವೆಂದರೆ ಹೆಚ್ಚಿನ ಲಾಭ. ಇದ್ರ ಬಗ್ಗೆ ಸರಳವಾದ ವಿವರಣೆ ಇಲ್ಲಿದೆ. ಕಡಿಮೆ ಖರ್ಚು. ಡೈರೆಕ್ಟ್ ಫಂಡ್ಗಳಲ್ಲಿ ನೀವು ನೇರವಾಗಿ ಮ್ಯೂಚುವಲ್ ಫಂಡ್ ಕಂಪನಿಯಿಂದಲೇ ಹೂಡಿಕೆ ಮಾಡ್ತೀರಿ. ಇಲ್ಲಿ ಯಾವುದೇ ಏಜೆಂಟ್ ಅಥವಾ ಬ್ರೋಕರ್ ಇರುವುದಿಲ್ಲ. ಹಾಗಾಗಿ ಅವರಿಗೆ ನೀಡಬೇಕಾದ ಕಮಿಷನ್ ಉಳಿತೆ. ಇದೇ ತರದ ಮಾಹಿತಿಗಾಗಿ imees.in ಕನ್ನಡ ಚಾನೆಲ್ ಫಾಲೋ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಕೊಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.